ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾವು ಲಾಸ್ಟ್ ಡೇ ಮಸೂರಿ ಉತ್ತರಾಖಂಡ್ ಟ್ರಿಪ್ಪಿನ ಲಾಸ್ಟ್ ಕೊನೆಯ ಭಾಗ ಇದು. ಸೊ ಲಾಸ್ಟ್ ಡೇ ನಾವು ಮಸೂರಿನಲ್ಲಿ ಮಾಲ್ ರೋಡಿಗೆ ಬಂದಿದ್ದೀವಿ. ಫಸ್ಟ್ ಡೇನೂ ಕೂಡ ಬಂದು ರೀಚ್ ಆಗಿದ ತಕ್ಷಣ ನೈಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಇವಾಗ ಫುಲ್ ನೈಟ್ ಆಗಿತ್ತು. ಸೊ ಇವಾಗ ಮಾಲ್ ರೋಡಲ್ಲಿರೋ ಸನ್ಸೆಟ್ನ ನೋಡಿಕೊಂಡು ಅಲ್ಲಿ ಮಾಲ್ ರೋಡಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇವಾಗ ನಾವು ಇದ್ದೀವಿ, ಇದು ಸೆಲ್ಫಿ ಪಾಯಿಂಟ್ ಅಂತ. ಇಲ್ಲಿ ಸೆಲ್ಫಿ ತೊಗೊಳ್ಳೋದಕ್ಕೆ ಒಂದು ಒಳ್ಳೆಯ ಪ್ಲೇಸ್. ಇಲ್ಲಿ ತುಂಬ ಜನ ನಿಂತಿದ್ದಾರೆ. ಇಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ ತುಂಬ ಜನ ಬರ್ತಾರೆ. ವೀಕೆಂಡ್ಸಲ್ಲಿ ತುಂಬಾ ಕ್ರೌಡ್ ಆಗಿರುತ್ತೆ. ಬನ್ನಿ ನೋಡಿ ಮಾಲ್ ರೋಡ್ ಹೇಗಿದೆ ಅಂತ ನೀವು. ಸೊ ಮಾಲ್ ರೋಡಲ್ಲಿ ನೂಡಲ್ಸ್ನ ತಿನ್ನಬೇಕು ಅಂತ ಅನ್ನಿಸ್ತು. ಅಲ್ಲಿ ತಿನ್ನೋದಕ್ಕೆ ಸ್ವೀಟ್ಸು, ನೂಡಲ್ಸು, ಮಾಮೋಸು ಎಲ್ಲ ಇರುತ್ತೆ. ಆ ತಣ್ಣನೆ ಗಾಳಿಲಿ ಮತ್ತು ಸ್ವಲ್ಪ ತಂಪಾಗಿತ್ತು. ತುಂಬ ಚಳಿ ಆಗ್ತಾಯಿತ್ತು. ಚಳಿ ಆಗಬೇಕಾದ್ರೆ ನೂಡಲ್ಸ್ ತಿಂದರೆ ಒಂಥರ ಬಿಸಿ ಬಿಸಿ ನೂಡಲ್ಸ್ ಮಾಡಿಕೊಡ್ತಾಯಿದ್ರು. ಸೊ ಬಿಸಿ ನೂಡಲ್ಸ್ನ ತಿಂದ್ಕೊಂಡು ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲೇ ಮಾಮೂಸ್ ಇತ್ತು. ಮಾಮೂಸ್ ತಿಂತಾ ಇರೋದನ್ನು ನಾವು ವಿಡಿಯೋ ಮಾಡಲಿಲ್ಲ. ಸೊ ಅಲ್ಲಿಂದ ನಾವು ಮಾಮೂಸ್ ತಿಂದ್ಕೊಂಡು ಆ ಸ್ಟ್ರೀಟಲ್ಲಿ ಅಕ್ಕಪಕ್ಕ ಏನೇನಿರುತ್ತೆ ಇಲ್ಲಿ ಎಲ್ಲ ಹಿಂದಿ ಮಾತಾಡೋರೇ ಇದ್ದರು. ನಮ್ಮ ಕನ್ನಡದವರು ಸ್ವಲ್ಪ ಕಡಿಮೆನೇ ಇದ್ದಿದ್ದು. ಅಲ್ಲಿಂದ ಸ್ವಲ್ಪ ಹಾಗೆಯೇ ಅಲ್ಲೆಲ್ಲ ತುಂಬ ಓಲ್ಡ್ ಸಿಟಿ ಇದು. ನಮಗೆ ಏನಂತ ಅಂದರೆ ವೆಹಿಕಲ್ಸ್ಗಳು ಡ್ರಾಪ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ನಿಂತ್ಕೊಂಡ್ಬಿಟ್ರೆ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ನಾವು ಕಾಲ್ ಮಾಡಿದ್ರೆ ಮತ್ತು ಪಿಕ್ ಮಾಡೋದಕ್ಕೆ ಮತ್ತು ಸೇಮ್ ಅದೇ ಪ್ಲೇಸಿಗೆ ಇದು ಸರ್ಕಲ್ ಇದೆ, ಮಸೂರಿ ಸರ್ಕಲ್ಲು, ಇಲ್ಲಿಗೆ ಬಂದು ಪಿಕ್ ಮಾಡ್ತಾರೆ. ಸೊ ನಾವೆಲ್ಲ ಅಲ್ಲಿ ಮಾಲ್ ರೋಡಲ್ಲಿ ಫುಲ್ 1-3 ಕಿಲೋಮೀಟರ್ಸ್ ಇದೆ. ಸನ್ಸೆಟ್ ಪಾಯಿಂಟ್ ಹೀಗೆ ನಡ್ಕೊಂಡು ಹೋದರೆ ಅದೇ ರೋಡಲ್ಲಿ ಸ್ಟ್ರೈಟ್ ನಡ್ಕೊಂಡು 1 ಕಿಲೋಮೀಟ್ರ್ ಹೋದರೆ ನಮಗೆ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ. ಅದು ರೋಪ್ ವೇನಲ್ಲಿ ಹೋಗಬೇಕಿರುತ್ತೆ. ರೋಪ್ ವೇನಲ್ಲಿ ಹೋಗೋದು ಮತ್ತು ಅದು ಪರ್ ಹೆಡ್ಡು 700 ರುಪೀಸ್ ಇತ್ತು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸನ್ಸೆಟ್ಟು ಅಲ್ಲೇನೂ ಕೆಳಗೂ ಚೆನ್ನಾಗಿ ಕಾಣುತ್ತೆ. ಸೆಲ್ಫಿ ಪಾಯಿಂಟ್ ಹತ್ರನೂ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಇಲ್ಲೇ ನೋಡೋಣ. ಮತ್ತು ರೋಪ್ ವೇನಲ್ಲಿ ಆಲ್ರೆಡಿ ನಾವು 2-3 ಪ್ಲೇಸಸ್ ಹೋಗ್ಬಿಟ್ಟು ಬಂದಿದ್ವಿ. ಸೊ ಮತ್ತೆ ಅಲ್ಲಿ ಹೋಗಿ ನೋಡೋದು ಏನ್ಬಿಟ್ಟು ಇಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಸನ್ಸೆಟ್ಟಿಗೆ ಇಲ್ಲೇ ನಾವು ಮಾಲ್ ರೋಡಲ್ಲಿ ಹಾಗೆ ಡೆಡ್ ಎಂಡ್ ಬಂದರೆ ಅಲ್ಲಿ ಸನ್ಸೆಟ್ ಪಾಯಿಂಟ್ ಇತ್ತು. ಮತ್ತು ಅಲ್ಲಿ ಹೀಗೆ ಪಾಪ್ಕಾರ್ನು, ಜೋಳ ಎಲ್ಲ ಇಟ್ಟಿದ್ರು. ಸೊ ತಿನ್ಕೊತ ಸನ್ಸೆಟ್ ಪಾಯಿಂಟ್ ನೋಡೋಣ ಅಂತ ಕೂತ್ಕೊಂಡ್ವಿ. ಅಲ್ಲಿ ಹಾಗೆಯೇ ಮತ್ತು ನಮಗೆ ಡ್ರೆಸ್ಗಳು ಕೊಡ್ತಾರೆ. ಈ ಕಾಶ್ಮೀರಿ ಡ್ರೆಸ್ಸು, ನೇಪಾಳಿ ಡ್ರೆಸ್ಸು ಹಾಕ್ಕೊಂಡು ಫೋಟೋಶೂಟು ಕೂಡ ಮಾಡ್ಕೋಬೋದು. ಗುಡ್ಡ, ಹಿಮಾಲಯ ಪರ್ವತಗಳು, ದೂರದಿಂದ ಕಾಣ್ತಂಥ ಹಿಮದ ಪರ್ವತಗಳು. ಸೊ ಎಲ್ಲದನ್ನು ನಾವು ಇಲ್ಲಿಂದನೇ ನೋಡ್ಬೋದು. ಇದೊಂದು ಸಿಟಿ ಮತ್ತು ಇದು ಮೇಲ್ಗಡೆ ಇರೋದ್ರಿಂದ, ಸಿ ಲೆವೆಲ್ ಮೇಲ್ಗಡೆ ಇರೋದ್ರಿಂದ ನಮಗೆ ಸೂರ್ಯ ಅಸ್ತ ಆಗೋದನ್ನು ನಮಗಿಲ್ಲಿ ಕಣ್ಣಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಸೂರ್ಯಾಸ್ತ ಹೆಂಗೆ ಅನಿಸುತ್ತಪ್ಪ ಅಂತಂದರೆ ಮಸೂರಿಗಳ ಈ ಬೆಟ್ಟಗಳಿಗೆ ಬೀಳುತ್ತಿದ್ದ ಆಕಾಶದ ಬಂಗಾರದ ಬೆಳಕಿನಿಂದ ಕೆಂಪಾಗಿ ನಂತರ ನೀಲಿ ಕನಸಿನಂತೆ ಬದಲಾಗುತ್ತಿತ್ತು. ತಂಪಾದ ಗಾಳಿ ಮಸೂರಿ ರಸ್ತೆಯಲ್ಲಿ ಆಟ ಆಡುತ್ತಿತ್ತು. ಅನೇಕ ಹೊಸ ಮುಖಗಳು ನಗು ತರುತ್ತಿತ್ತು. ಹೃದಯಗಳು ಹಾಸ್ಯ ಕಬ್ಬಿಸಿದ ಮಾಮೂಸ್ ಎಲ್ಲವೂ ನಿಧಾನವಾಗಿ ಮೃದುವಾಗಿ ಹೃದಯ ತೊಟ್ಟುತ್ತಾ ಸಾಗುತ್ತಿತ್ತು.
ಅದೇ ರೋಡಲ್ಲಿ ಹಾಗೆ ನಿಧಾನವಾಗಿ ತಣ್ಣನೆ ಗಾಳಿಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಕ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅಲ್ಲಿ ಆ ರೋಡಲ್ಲಿ ನಮಗೆ ಸೈಕಲ್ ರಿಕ್ಷಾಗಳು ತುಂಬಾ ನಿಂತಿರ್ತವೆ. ಸೊ ಮಾಲ್ ರೋಡಲ್ಲಿ ಹಾಗೆ ಸೈಕಲ್ ರಿಕ್ಷಾಗಳಲ್ಲಿ ಅದು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವು ಫಸ್ಟ್ ಡೇನೇ ಆ ಎಕ್ಸ್ಪೀರಿಯನ್ಸ್ನ ಮಾಡಿದ್ವಿ. ಸೊ ಸೈಕಲ್ ರಿಕ್ಷಾಗಳಲ್ಲಿ ನಾವು ಅಲ್ಲಿ ಒಂದು ರೌಂಡ್ ಹೋಗ್ಬೋದು. ಸೊ ಮಾಲ್ ರೋಡಲ್ಲಿ ಅಲ್ಲಿ ಸೈಡಲ್ಲಿ ಅಂಗಡಿಗಳಲ್ಲಿ ಕೆಲವು ಜನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ಲ ತಿನ್ನೋದಕ್ಕೆ ಸ್ನ್ಯಾಕ್ಸ್ಗಳು ಎಲ್ಲ ಇಟ್ಟಿರ್ತಾರೆ. ಸೊ ನಾವು ಹೀಗೆ ಮಾಮೂಸ್ ತಿನ್ಕೊತ ಅವನು ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡಿದ್ವಿ. ಬೇಲ್ಪುರಿ ಪಾನಿಪುರಿ ಎಲ್ಲ ಇರುತ್ತೆ. ಸೊ ಬೇಲ್ಪುರಿ ತೊಗೊಂಡು ಹಾಗೆ ತಿನ್ಕೊಂತ ಬಂದ್ವಿ. ಸೊ ಇದು ಮೈಸೂರಿನ ಕ್ವೀನ್ ಆಫ್ ಹೀಲ್ಸ್ ಅಂತ ಕರಿತೀವಿ. ನೋಡಿ ಇದು ಅಲ್ಲಿ ನಾವು ಫೋಟೋಸ್ ಪಾಯಿಂಟ್, ಇದು ಫೋಟೋ ಪಾಯಿಂಟ್ ಕ್ಲಿಕ್ ಮಾಡ್ಕೋಬೋದು ಮಸೂರಿದು. ಮತ್ತು ಈ ಮಸೂರಿಯನ್ನು ಏನಂತ ಕರೀತಾರೆ ಅಂತಂದರೆ ಕ್ವೀನ್ ಆಫ್ ಹೀಲ್ಸ್ ಅಂತ ಕರಿತೀವಿ. ಅಂದರೆ ಕನ್ನಡದಲ್ಲಿ ಬೆಟ್ಟಗಳ ರಾಣಿ ಅಂತ. ಏನಕ್ಕೆ ಇದು ಬೆಟ್ಟಗಳ ರಾಣಿ ಅಂತ ಕರಿತೀವಪ್ಪ ಅಂತಂದರೆ ಮಸೂರಿ ಯಾಕೆ ಅದ್ಭುತ ಈ ಪ್ರಕೃತಿಯ ಸೌಂದರ್ಯಕ್ಕಾಗಿ ಎತ್ತರದ ಬೆಟ್ಟಗಳು, ಹಸಿರು ಕಾಡುಗಳು, ತಂಪಾದ ಹವಾಮಾನ ಮತ್ತು ಮೋಹಕ ಸೂರ್ಯೋದಯಗಳು, ಇಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳು ಇವುಗಳ ಸಮಾಗಮನ ಮಸೂರಿಯನ್ನು ಒಂದು ಕಲಾತ್ಮಕ ಕನಸಿನಂತೆ ಮಾಡುತ್ತದೆ. ಇಲ್ಲಿ ಶಾಂತವಾಗಿರ್ಬೋದು, ಆರಾಮಾಗಿ ಕಾಮಾಗಿ ತುಂಬ ಮನಸ್ಸಿಗೆ ಸಂತೋಷವಂತಹ ತಣ್ಣನೆ ಗಾಳಿ, ಅಂದರೆ ಈ ಪ್ರವಾಸಿಗರ ಎಲ್ಲ ಹೃದಯಗಳನ್ನು ಸೆಳೆಯುತ್ತೆ ಅಂತಲೇ ಹೇಳ್ಬೋದು. ಮಸೂರಿಯ ಮಾತ್ರವಲ್ಲದೆ ಇಲ್ಲಿ ಸುತ್ತಲಿನ ಇರುವ ಹಿಮಾಲಯದ ನೋಟ, ಹಿಮಾಲಯ ಪರ್ವತಗಳು ಎಲ್ಲ ಇರೋದ್ರಿಂದ ಈ ನಮಗೆ ಸ್ನೋಫಾಲ್ ಆಗಬೇಕಾದ್ರೆ ಈ ವಿಂಟರಲ್ಲಿ ಬಂದಾಗ, ಡಿಸೆಂಬರ್ ಟೈಮಲ್ಲಿ ಎಲ್ಲ ಬಂದರೆ ಇಲ್ಲಿ ಸ್ನೋಫಾಲ್ ಆಗ್ತಾ ಇರುತ್ತೆ. ಈ ಸ್ನೋಫಾಲ್ ಆದಾಗ ನಮಗೆ ಇದು ಹಾಲಿನಂತಹ ಮಂಜು ಆಗಿ ಕಾಣ್ತಾ ಇರುತ್ತೆ. ಆಮೇಲೆ ಇಲ್ಲಿ ಬಟಾ ಫಾಲ್ಸ್ ಅಂತಂದಿದೆ, ಅದು ನೆಕ್ಸ್ಟ್ ತೋರಿಸ್ತೀನಿ. ಇಂತಹ ಪ್ರಕೃತಿ ಎಲ್ಲವೂ ಸೇರಿ ಮಸೂರಿಯನ್ನು ಬೆಟ್ಟಗಳ ರಾಣಿ ಎಂಬ ಅಲಂಕಾರಿಕ ಹೆಸರಿನಿಂದ ಕರೆಯಲ್ಪಡುತ್ತದೆ ಅಂತ ಹೇಳ್ಬೋದು. ಇಲ್ಲಿಗೆ ಎಲ್ಲ ಪ್ರವಾಸಿಗರನ್ನ ಮಸೂರಿ ತನ್ನ ಹತ್ರ ಕಡೆ ಒಳ್ಳೆ ಅನುಭವನ, ಒಳ್ಳೆ ಒಂದು ಮರೆಯಲಾಗದ ಒಂದು ಅನುಭವನ, ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಮಾರ್ನಿಂಗ್ ಎದ್ಬಿಟ್ಟು ನಾವು ಅರ್ಲಿ ಮಾರ್ನಿಂಗು ನಮ್ಗೆ ಅವತ್ತು ಚೆಕ್ಔಟ್ ಇತ್ತು ಹೋಟೆಲಲ್ಲಿ. ತಿಂಡಿ ಎಲ್ಲ ತಿಂದ್ಕೊಂಡು ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಆನ್ ದಿ ವೇ ಹೋಗ್ತಾ ನಾವು ಏರ್ಪೋರ್ಟಿಗೆ ಹೋಗಬೇಕಿತ್ತು. ಮೈಸೂರಿಯಿಂದ ಡೆಲ್ಲಿಯಿಂದ ನಾವು ಫ್ಲೈಟ್ ಬುಕ್ ಮಾಡಿದ್ವಿ ಬ್ಯಾಂಗ್ಳೂರ್ಗೆ. ಸೊ ಡೆಲ್ಲಿಗೆ ಹೋಗಬೇಕು. ಆನ್ ದಿ ವೇನಲ್ಲಿ ನಾವು ಬಟಾ ಫಾಲ್ಸ್ ಹೋಗೋಣ ಅಂತ ಅಂದ್ಬಿಟ್ಟು ಬಟಾ ಫಾಲ್ಸ್ ಹತ್ರ ನಾವು ಸ್ಟಾಪ್ ಮಾಡಿದ್ವಿ ನಮ್ಮ ವೆಹಿಕಲ್ಲು. ಇದು ನಾವು ತೋರಿಸ್ತಾ ಇರೋದು ಈ ಜಾಗ ಎಲ್ಲ ಬಟಾ ಫಾಲ್ಸ್ ಅಂತ. ಸೊ ಈ ಫಾಲ್ಸಿಗೆ ಹೋಗ್ಬೇಕಂತ ಅಂತಂದ್ರೆ ನಾವು ಒಂದು ರೋಪ್ ವೇ ಇರುತ್ತೆ, ರೋಪ್ ವೇನಲ್ಲಿ ಹೋಗ್ಬೇಕಾಗತ್ತೆ. ಅಲ್ಲಿ ನೀರೇನೂ ಇಲ್ಲ, ನೋಡಲಿಕ್ಕೆ ಏನೂ ಇಲ್ಲ, ಏನಕ್ಕೆ ಹೋಗ್ತೀರಾ ಅಂತ ಸ್ವಲ್ಪ ಜನಗಳು ಹೇಳ್ತಾ ಇದ್ರು. ಕೆಳಗಡೆ ಹೋಗಬೇಕು ರೋಪಲ್ಲಿ, ಮೇಲಿದ್ದೀವಿ ನಾವು, ಮೇಲಿಂದ ಕೆಳಗಡೆ ಹೋಗಬೇಕು. ನಡ್ಕೊಂಡು ಕೂಡ ಹೋಗ್ಬೋದು, ರೋಪಲ್ಲೂ ಹೋಗ್ಬೋದು. ನನಗೆ ಅವತ್ತಾಗಲೇ ತುಂಬಾ ಸ್ಟ್ರೈನ್ ಆಗಿತ್ತು. ಸೊ ಇಲ್ಲಿಂದನೇ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾತಾವರಣವೂ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಚಳಿನೂ ಇರಲಿಲ್ಲ, ತುಂಬ ಇದು ಬಿಸಿಲು ಇರಲಿಲ್ಲ. ಸೊ ಕಾಮಾಗಿ ಒಳ್ಳೆ ತಣ್ಣನೆ ಗಾಳಿ ಬೀಸ್ತಾ ಇತ್ತು. ಸೊ ಅಲ್ಲೇ ಒಂದು ರೌಂಡ್ ಎಲ್ಲ ನೋಡಿಕೊಂಡು ವಾಶ್ರೂಮ್ಗೆ ಹೋಗ್ಬೇಕಿತ್ತು. ಹೋಗ್ಬಿಟ್ಟು ಹಾಗೆ ಅಲ್ಲಿ ರೋಪ್ ವೇನ ನಾವು ರೋಪ್ ವೇನಲ್ಲಿ ರೋಪ್ ಅಂದರೆ ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಕೇಬಲ್ ಕಾರಲ್ಲಿ ಪರ್ ಹೆಡ್ಡು 250 ರೂಪೀಸ್ ಇತ್ತು ಅಲ್ಲಿ. ಸೊ ರೋಪ್ ವೇನಲ್ಲಿ ಹೋದರೆ, ಕೆಳಗಡೆ ಹೋದರೆ ಅಲ್ಲೂ ಕೂಡ ತುಂಬ ಚಳಿ ಇರುತ್ತೆ ಅಂತ ಹೇಳ್ತಾಯಿದ್ರು ಕೆಳಗಡೆ. ಮತ್ತು ಅಲ್ಲೂ ಕೂಡ ಸ್ನ್ಯಾಕ್ಸ್ ಸಿಗುತ್ತೆ ನಮಗೆ, ಮಾಮೋಸು, ನೂಡಲ್ಸು, ಮತ್ತು ಕೆಲವೊಂದೊಂದು ಬೇಲ್ಪುರಿ, ಪಾನಿಪುರಿ, ಮಸಾಲೆ ಪುರಿಗಳು ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನಾವು ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಹೋಗಲಿಕ್ಕೆ. ಆಲ್ರೆಡಿ ನಾವು ಕಂಪ್ಲಿ ಫಾಲ್ಸ್ಗೆ ಹೋಗಿದ್ವಲ್ಲ, ಸೊ ಅದೇ ಥರನೇ ಇಲ್ಲಿ ಇದು ಇರುತ್ತೆ ಅಂತ ಅಂದ್ಬಿಟ್ಟು, ಮತ್ತು ಟೈಮ್ ಆಗಲ್ಪಡುತ್ತೆ, ಮತ್ತು ಫ್ಲೈಟ್ ಬೇರೆ ಇದ್ದಿದ್ದರಿಂದ ನಮಗೆ ಬೇಗ. ಸೊ ಹೋಗೋಣ ಅಂತ ಅಲ್ಲೇ ಮೇಲೆ ನೋಡಿಕೊಂಡು ರಿಟರ್ನ್ ಹೊರಟ್ಬಿಟ್ವಿ.